ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಮಗೆ ಯಾರು ಓದಿಸುತ್ತಿದ್ದಾರೆ ಅನ್ನುವ ಖುಷಿ ಸದಾ ಇರಬೇಕು. ಇದು ಕೂಡ ಮನ್ಮನಾಭವ ಸ್ಥಿತಿಯಾಗಿದೆ. ನಾವು ನಿನ್ನೆ ಕಲ್ಲು ಬುದ್ಧಿಯವರಾಗಿದ್ದೆವು, ಇಂದು ಪಾರಸ ಬುದ್ಧಿಯವರಾಗುತ್ತಿದ್ದೇವೆ ಅನ್ನುವ ಖುಷಿ ಈಗ ನಿಮಗೆ ಇದೆ. ಇಂದಿನ ಪ್ರಶ್ನೆಯಾಗಿದೆ, ಭಾಗ್ಯವನ್ನು ಬೆಳಗಿಸಿಕೊಳ್ಳಲು ಆಧಾರ ಏನಾಗಿದೆ? ಉತ್ತರ, ನಿಶ್ಚಯವೇ ಭಾಗ್ಯವನ್ನು ಬೆಳಗಿಸಿಕೊಳ್ಳಲು ಆಧಾರ ಆಗಿದೆ. ಒಂದು ವೇಳೆ ಅದೃಷ್ಟ ಬೆಳಗಲು ತಡ ಆಗುತ್ತಿದ್ದರೆ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಿರುತ್ತಾರೆ. ನಿಶ್ಚಯ ಬುದ್ಧಿ ಉಳ್ಳಂತವರು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಪುರುಷಾರ್ಥದಲ್ಲಿ ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ಯಾವುದಾದರೂ ಮಾತಿನಲ್ಲಿ ಸಂಶಯ ಇದ್ದರೆ ಅವರು ಹಿಂದೆ ಉಳಿದುಕೊಳ್ಳುತ್ತಾರೆ. ಯಾರು ನಿಶ್ಚಯ ಬುದ್ಧಿಯುಳ್ಳವರಾಗಿ ತಮ್ಮ ಬುದ್ಧಿಯನ್ನು ಪರಮಾತ್ಮ ತಂದೆಯ ಕಡೆ ಓಡಿಸುತ್ತಿರುತ್ತಾರೋ, ಅಂದರೆ ಬುದ್ಧಿಯ ಮೂಲಕ ತಂದೆಯ ಸಮೀಪಕ್ಕೆ ಹೋಗುತ್ತಾರೋ, ಅವರು ಸತೋ ಪ್ರಧಾನರಾಗಿ ಬಿಡುತ್ತಾರೆ. ಓಂ ಶಾಂತಿ. ಎಲ್ಲಾ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ. ಅಂದ ಮೇಲೆ ಈ ಶಿಕ್ಷಣವನ್ನು ಕಲಿತು ನಾವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ನಾವೀಗ ಪಾರಸಪುರಿಯಾದಂತಹ ಸತ್ಯುಗಕ್ಕೆ ಮಾಲೀಕರಾಗುತ್ತೇವೆ. ಈ ಎಲ್ಲ ದೇಹದ ಸಂಬಂಧವನ್ನು ನಾವೀಗ ತ್ಯಾಗ ಮಾಡುತ್ತೇವೆ. ದೇಹ ಮತ್ತು ದೇಹದ ಎಲ್ಲಾ ಸಂಬಂಧವನ್ನು ಈಗ ನಾವು ತ್ಯಾಗ ಮಾಡಬೇಕು. ಈಗ ನಾವು ಪಾರಸಪುರಿಗೆ ಮಾಲೀಕರಾಗಬೇಕು, ಅಂದರೆ ಪಾರಸನಾಥ ಆಗಬೇಕು. ನಾನೀಗ ಪಾರಸಪುರಿಗೆ ಮಾಲೀಕ ಆಗುತ್ತಿದ್ದೇನೆ ಅಥವಾ ಪಾರಸನಾಥ ಆಗುತ್ತಿದ್ದೇನೆ ಅನ್ನುವ ಖುಷಿ ನಿಮಗೆ ಇಡೀ ದಿನ ಇರಬೇಕು. ಪಾರಸಪುರಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ಮನೆ ಮುಂತಾದದ್ದೂ ಕೂಡ ಚಿನ್ನದಿಂದ ನಿರ್ಮಾಣ ಆಗಿರುತ್ತದೆ. ಚಿನ್ನ ಮತ್ತು ಬೆಳ್ಳಿಯ ಮೂಲಕ ಸತ್ಯುಗದಲ್ಲಿ ಮಹಲನ್ನು ನಿರ್ಮಾಣ ಮಾಡುತ್ತಾರೆ. ಕಲಿಯುಗದಲ್ಲಿ ಕಲ್ಲು ಮತ್ತು ಇಟ್ಟಿಗೆಯ ಮೂಲಕ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಪುನಃ ನೀವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ. ಕಲ್ಲು ಬುದ್ಧಿ ಯಾವಾಗ ಪಾರಸ ಬುದ್ಧಿ ಆಗುತ್ತದೆ ಅಂದರೆ ನಮ್ಮನ್ನು ಪಾರಸನಾಥರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಾಗ ನಾವು ಪಾರಸನಾಥರಾಗಲು ಸಾಧ್ಯ. ಈಗ ಇಲ್ಲಿ ನೀವು ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ ನಮ್ಮ ಶಾಲೆ ಸರ್ವಶ್ರೇಷ್ಠ ಶಾಲೆಯಾಗಿದೆ. ಇದಕ್ಕಿಂತ ದೊಡ್ಡ ಶಾಲೆ ಜಗತ್ತಿನಲ್ಲಿ ಎಲ್ಲೂ ಇರುವುದಿಲ್ಲ. ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತು ನೀವು ಕೋಟಿಯಷ್ಟು ಭಾಗ್ಯಶಾಲಿಗಳು, ಪದುಮದಷ್ಟು ಭಾಗ್ಯಶಾಲಿಗಳು, ಅಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಕಲ್ಲಿನ ಪುರಿಯಿಂದ ಪಾರಸಪುರಿಗೆ ಹೋಗುವಂತಹ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ. ನಿನ್ನೆ ನಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು, ಇಂದು ನಾವು ಪಾರಸ ಬುದ್ಧಿಯವರಾಗುತ್ತಿದ್ದೇವೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇರುವುದೂ ಕೂಡ ಮನ್ಮನಾಭವ ಸ್ಥಿತಿಯಾಗಿದೆ. ಟೀಚರ್ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಶಾಲೆಗೆ ಬರುತ್ತಾರೆ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ, ಈಗ ಟೀಚರ್ ಬಂದರು ಅಂದರೆ ಬಂದೇ ಬಿಟ್ಟರು ಎಂದು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಮ್ಮ ಟೀಚರ್ ಸ್ವಯಂ ಭಗವಂತ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಮನುಷ್ಯರೆಲ್ಲರೂ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ. ಮತ್ತು ಯಾವ ತಂದೆಯನ್ನು ಎಲ್ಲಾ ಮನುಷ್ಯರೂ ಕೂಗಿ ಕರೆಯುತ್ತಿದ್ದಾರೋ ಆ ಪರಮಾತ್ಮ ತಂದೆ ಈಗ ಇಲ್ಲಿಗೆ ಬಂದಿದ್ದಾರೆ. ಕಲ್ಪದ ಮೊದಲು ಕೂಡ ಇದೇ ರೀತಿಯಾಗಿತ್ತು. ಆದ್ದರಿಂದ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ಶಾಸ್ತ್ರದಲ್ಲಿ ಬರೆಯಲಾಗಿದೆ. ಏಕೆಂದರೆ ಜಗತ್ತಿನ ಜನರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ನಿಮ್ಮ ಬುದ್ಧಿ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿಯಾಗಿದೆ. ನೀವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೀರಾ. ಅಂದ ಮೇಲೆ ಮನುಷ್ಯರು ಬೇಗ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಯಾವುದಾದರೂ ಯುಕ್ತಿಯನ್ನು ನೀವು ರಚನೆ ಮಾಡಬೇಕು. ಇಲ್ಲಿಗೆ ನೀವು ಅನೇಕರನ್ನು ಕರೆದುಕೊಂಡು ಬರುತ್ತೀರಾ. ಅಂದ ಮೇಲೆ ಬಂದಂತವರು ಹೇಳುತ್ತಾರೆ, ಶಿವ ತಂದೆ
ಬ್ರಹ್ಮನ ತನುವಿನಲ್ಲಿ ಶಿಕ್ಷಣವನ್ನು ಕಲಿಸಲು ಹೇಗೆ ಬರುತ್ತಿರಬಹುದು? ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಎಂದು ಅನೇಕರು ಕೇಳುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅವರಿಗೆ ಗೊತ್ತಿಲ್ಲ. ಇಷ್ಟೆಲ್ಲಾ ಸೆಂಟರ್ನಿಂದ ಮಕ್ಕಳು ಮಧುಬನಕ್ಕೆ ಬರುತ್ತಾರೆ ಅಂದ ಮೇಲೆ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ತಾನೆ? ಎಲ್ಲರೂ ಹೇಳುತ್ತಾರೆ ಶಿವ ಭಗವಾನ್ ವಾಚ್. ಶಿವ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಶಿವ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಶ್ರೀಕೃಷ್ಣನಿಗೆ ಸರ್ವರು ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಸರ್ವರ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಜ್ಞಾನದ ಮಾತಿನಲ್ಲಿ ಗೊಂದಲಕ್ಕೊಳಗಾಗುವಂತಹ ಮಾತೇ ಇಲ್ಲ. ಆದರೆ ಯಾರ ಅದೃಷ್ಟದ ಬಾಗಿಲು ಲೇಟಾಗಿ ತೆರೆಯುವಂತದ್ದಿರುತ್ತದೆಯೋ ಅವರು ಪುನಃ ಈ ಪುರುಷಾರ್ಥದಲ್ಲಿ ಕುಂಟುತ್ತಿರುತ್ತಾರೆ. ಯಾರ ಅದೃಷ್ಟ ಲೇಟಾಗಿ ಬೆಳಗುವಂತದ್ದಾಗಿರುತ್ತದೆಯೋ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಿರುತ್ತಾರೆ. ಕಡಿಮೆ ಶಿಕ್ಷಣವನ್ನು ಕಲಿಯುವಂತವರಿಗೆ ಕುಂಟುವಂತವರು ಎಂದು ಕರೆಯಲಾಗುತ್ತದೆ. ಯಾರು ಕುಂಟುತ್ತಿರುತ್ತಾರೋ ಅವರು ನಂತರ ಸಂಶಯ ಬುದ್ಧಿಯುಳ್ಳವರಾಗಿ ಬಿಡುತ್ತಾರೆ. ನಿಶ್ಚಯ ಬುದ್ಧಿಯುಳ್ಳವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾ ಪುರುಷಾರ್ಥದಲ್ಲಿ ಗ್ಯಾಲಪ್ ಅನ್ನು ಮಾಡಿಕೊಂಡು ಮುಂದೆ ಹೋಗುತ್ತಿರುತ್ತಾರೆ. ಪರಮಾತ್ಮ ತಂದೆ ಇಲ್ಲಿ ಎಷ್ಟು ಸಹಜ ರೂಪದಲ್ಲಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಹೇಗೆ ಶಾಲೆಯಲ್ಲಿರುವಂತಹ ಮಕ್ಕಳು ರೇಸ್ನಲ್ಲಿ ಓಡಿ ಗುರಿಯನ್ನು ತಲುಪಿ ಪುನಃ ವಾಪಸ್ ಬರುತ್ತಾರೆ, ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬುದ್ಧಿಯನ್ನು ಬೇಗ ಶಿವತಂದೆಯ ಬಳಿ ಓಡಿಸಬೇಕು. ಅಂದರೆ ನಿಮ್ಮ ಬುದ್ಧಿ ಬೇಗ ಶಿವತಂದೆಯ ಜೊತೆಗೆ ಜೋಡಣೆ ಆಗಬೇಕು. ನಿಮ್ಮ ಬುದ್ಧಿ ಓಡಿ ಹೋಗಿ ಶಿವತಂದೆಯ ಸಮೀಪಕ್ಕೆ ಬೇಗ ತಲುಪಬೇಕು. ಆಗ ನೀವು ಸತೋ ಪ್ರಧಾನರಾಗುತ್ತೀರಾ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಇಲ್ಲಿ ಬಂದಾಗ ನಿಮಗೆ ಜ್ಞಾನದ ಬಾಣ ನಾಟುತ್ತದೆ. ಪುನಃ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಎಲ್ಲಾ ಜ್ಞಾನದ ಮಾತು ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ. ಪರಮಾತ್ಮ ಶಿವ ತಂದೆ ಜ್ಞಾನದ ಇಂಜೆಕ್ಷನ್ ಹಾಕುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ ಅಂದ ಮೇಲೆ ಆ ಜ್ಞಾನದ ನಶೆ ಏರಬೇಕು ತಾನೆ. ಆದರೆ ಮಕ್ಕಳಿಗೆ ಜ್ಞಾನದ ನಶೆ ಏರುವುದೇ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಜ್ಞಾನಾಮೃತವನ್ನು ಕುಡಿಸುತ್ತಿದ್ದಾರೆ. ಇಲ್ಲಿ ಜ್ಞಾನಾಮೃತವನ್ನು ಕುಡಿದಾಗ ಆ ಜ್ಞಾನಾಮೃತದ ಪ್ರಭಾವ ಆಗುತ್ತದೆ. ಇಲ್ಲಿಂದ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ. ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ, ಪತಿತ ಪಾವನ, ಸದ್ಗತಿದಾತ, ಮುಕ್ತಿದಾತ ಆಗಿದ್ದಾರೆ. ಜ್ಞಾನದ ಸಾಗರ, ಪತಿತ ಪಾವನ, ಸದ್ಗತಿದಾತ, ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನಲ್ಲೂ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವು ಕೂಡ ಈಗ ಸಂಪೂರ್ಣ ಸಾಗರರಾಗಿ ಎಷ್ಟು ಜ್ಞಾನ ನನ್ನಲ್ಲಿ ಇದೆಯೋ ಆ ಸಂಪೂರ್ಣ ಜ್ಞಾನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಿ. ಪರಮಾತ್ಮ ಶಿವ ತಂದೆಗೆ ದೇಹದ ನಶೆ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಾನು ಸದಾ ಶಾಂತವಾಗಿ ಇರುತ್ತೇನೆ. ನಿಮಗೂ ಕೂಡ ಯಾವಾಗ ದೇಹ ಇರಲಿಲ್ಲವೋ ಆಗ ನಿಮಗೆ ದೇಹದ ನಶೆ ಇರಲಿಲ್ಲ. ಶಿವ ತಂದೆ ಇದು ನನ್ನ ವಸ್ತು ಆಗಿದೆ ಎಂದು ಎಂದೂ ಹೇಳುವುದಿಲ್ಲ. ಇದು ನನ್ನದಾಗಿದೆ ಎಂದು ಶಿವ ತಂದೆ ಎಂದೂ ಹೇಳುವುದಿಲ್ಲ. ಈ ತನುವನ್ನೂ ಕೂಡ ನಾನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ. ಲೋನ್ ಆಗಿ ತೆಗೆದುಕೊಂಡಂತಹ ವಸ್ತು ನನ್ನ ವಸ್ತು ಆಗಲು ಸಾಧ್ಯ ಇಲ್ಲ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡಿದ್ದೇನೆ. ಸ್ವಲ್ಪ ಸಮಯಕ್ಕೋಸ್ಕರ ಸೇವೆಯನ್ನು ಮಾಡಲು ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಈಗ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ನೆನಪಿನ ರೇಸನ್ನು ಮಾಡಬೇಕು. ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನೀವೀಗ ರೇಸನ್ನು ಮಾಡಬೇಕು. ಜಗತ್ತಿನಲ್ಲಿ ಎಷ್ಟೊಂದು ಯಜ್ಞ ತಪ ಮುಂತಾದದ್ದನ್ನು ಮಾಡುತ್ತಾರೆ. ಆದರೆ ಯಜ್ಞ ತಪದ ಮೂಲಕ ಪರಮಾತ್ಮ ತಂದೆ ಹೇಗೆ ಸಿಗಲು ಸಾಧ್ಯ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ಅವಶ್ಯವಾಗಿ ಬರುತ್ತಾರೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಬಹಳಷ್ಟು ಸಹಜ ಆಗಿದೆ. ಪ್ರದರ್ಶನದಲ್ಲೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸಿ. ಸತ್ಯುಗ ಮತ್ತು ತ್ರೇತಾಯುಗದ ಆಯಸ್ಸನ್ನೂ ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ.
ಸತ್ಯುಗ ಮತ್ತು ತ್ರೇತಾಯುಗವನ್ನು ಸೇರಿಸಿ 2500 ವರ್ಷ ಅನ್ನುವ ಮಾತು ಕರೆಕ್ಟ್ ಆಗಿ ಇದೆ. ಮೊದಲು ಸೂರ್ಯವಂಶಿಗಳು ಇರುತ್ತಾರೆ, ಸೂರ್ಯವಂಶಿಗಳ ನಂತರ ಚಂದ್ರವಂಶಿಗಳು ಬರುತ್ತಾರೆ ಅನ್ನುವುದನ್ನು ತೋರಿಸಿ, ನಂತರ ರಾವಣ ರಾಜ್ಯ ಪ್ರಾರಂಭ ಆಯಿತು ಅನ್ನುವುದನ್ನು ತೋರಿಸಿ, ಮತ್ತು ರಾವಣ ರಾಜ್ಯ ಪ್ರಾರಂಭ ಆದಾಗ ಭಾರತದ ನಿವಾಸಿಗಳು ಪತಿತರಾಗಲು ಪ್ರಾರಂಭ ಮಾಡಿದರು. ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ರಾವಣ ರಾಜ್ಯ ಇರುತ್ತದೆ. ತಿಥಿ ತಾರೀಖನ್ನು ಕೂಡ ತೋರಿಸಲಾಗಿದೆ. ಇನ್ನು ಮಧ್ಯದಲ್ಲಿ ಸಂಗಮ ಯುಗವನ್ನು ತೋರಿಸಬೇಕು. ಸಾರಥಿಯಂತೂ ಅವಶ್ಯವಾಗಿ ಬೇಕು ತಾನೆ. ಸಾರಥಿಯಾದಂತಹ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಆ ರಾಜಯೋಗದ ಮೂಲಕ ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ. ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಲಕ್ಷ್ಮೀ ನಾರಾಯಣರ ಮನೆತನ ಇಷ್ಟು ಸಮಯದವರೆಗೂ ನಡೆಯುತ್ತದೆ ಎಂದು ನೀವೀಗ ಅನ್ಯರಿಗೆ ತಿಳಿಸಬೇಕು. ಉಳಿದ ಎಲ್ಲಾ ಆತ್ಮರ ಮನೆತನ ಇದೆ. ಉಳಿದ ಎಲ್ಲಾ ಮನೆತನಗಳು ಹದ್ದಿನ ಮನೆತನ ಆಗಿದೆ. ಇದು ಬೇಹದ್ದಿನ ಮನೆತನ ಆಗಿದೆ. ಈ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಈಗ ಇದು ಸಂಗಮ ಯುಗ ಆಗಿದೆ. ಪುನಃ ಈಗ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಈಗ ಈ ಜಗತ್ತು ಕಲ್ಲಿನ ಪುರಿಯಾಗಿದೆ. ಈಗ ಈ ಕಲ್ಲಿನ ಪುರಿ ವಿನಾಶ ಆಗುತ್ತದೆ, ಅಂದರೆ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗದೇ ಇದ್ದರೆ ಹೊಸ ಜಗತ್ತು ಹೇಗೆ ನಿರ್ಮಾಣ ಆಗಲು ಸಾಧ್ಯ? ಜಗತ್ತಿನ ಜನ ಹೇಳುತ್ತಾರೆ ಹೊಸ ದೆಹಲಿ ಎಂದು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಹೊಸ ದೆಹಲಿ ಯಾವಾಗ ಇರುತ್ತದೆ ಎಂದು. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ. ಯಮುನಾ ನದಿಯ ದಡದಲ್ಲಿ ದೇವತೆಗಳ ಮಹಲ್ ಇರುತ್ತದೆ ಎಂದು ಗಾಯನ ಇದೆ. ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಹೊಸ ದೆಹಲಿ ಇತ್ತು, ಪಾರಸಪುರಿ ಇತ್ತು ಎಂದು ಕರೆಯಲಾಗುತ್ತದೆ. ಹೊಸ ರಾಜ್ಯ ಸತ್ಯುಗದಲ್ಲಿ ಇತ್ತು. ಹೊಸ ರಾಜ್ಯ ಆದಂತಹ ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಾರೆ. ಮನುಷ್ಯರು ಈ ಎಲ್ಲಾ ಮಾತನ್ನೂ ಮರೆತು ಬಿಟ್ಟಿದ್ದಾರೆ. ಈ ನಾಟಕ ಹೇಗೆ ಪ್ರಾರಂಭ ಆಗುತ್ತದೆ ಅನ್ನುವುದನ್ನು ಮನುಷ್ಯರು ಮರೆತಿದ್ದಾರೆ. ಈ ನಾಟಕದಲ್ಲಿ ಯಾರು ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಹಳಷ್ಟು ಜನ ಪಾತ್ರಧಾರಿಗಳಿದ್ದಾರೆ. ಆದ್ದರಿಂದ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ನೀವೀಗ ಮುಖ್ಯ ಪಾತ್ರಧಾರಿಗಳಾಗಿದ್ದೀರಾ. ಎಲ್ಲರಿಗಿಂತ ಮುಖ್ಯವಾದ ಪಾತ್ರವನ್ನು ನೀವೀಗ ಅಭಿನಯ ಮಾಡುತ್ತಿದ್ದೀರಾ. ನೀವು ಆತ್ಮಿಕ ಸಮಾಜ ಸೇವಕರಾಗಿದ್ದೀರಾ. ಇನ್ನು ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳು ಸ್ಥೂಲ ಸಮಾಜ ಸೇವಕರು, ಅಂದರೆ ಶಾರೀರಿಕ ಸಮಾಜ ಸೇವಕರಾಗಿದ್ದಾರೆ. ನೀವು ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತೀರಾ. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಶರೀರ ಶಿಕ್ಷಣವನ್ನು ಕಲಿಯುತ್ತದೆ ಎಂದು. ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆತ್ಮನಾದ ನಾನು ಈಗ ವಕೀಲ ಆಗುತ್ತೇನೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಆತ್ಮನಾದ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆತ್ಮದಲ್ಲೇ ಸಂಸ್ಕಾರ ಇರುತ್ತದೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ನಂತರ ಪುನಃ ಆತ್ಮ ಹೊಸ ಜಗತ್ತಿಗೆ ಬಂದು ರಾಜ್ಯವನ್ನು ಆಳುತ್ತದೆ. ಹೇಗೆ ಸತ್ಯಯುಗದಲ್ಲಿ ರಾಜ್ಯದಾನಿ ನಡೆದಿತ್ತು, ಅದೇ ರೀತಿ ಪುನಃ ಸತ್ಯಯುಗದಲ್ಲಿ ಹೊಸ ರಾಜ್ಯ ಪ್ರಾರಂಭ ಆಗುತ್ತದೆ. ಇಲ್ಲಿ ನೀವು ಯಾವ ಮಾತನ್ನೂ ಕೇಳುವ ಅವಶ್ಯಕತೆ ಇಲ್ಲ. ಮುಖ್ಯ ಮಾತು ಅಂದರೆ ಎಂದೂ ಕೂಡ ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ. ಸದಾ ನಾನು ವಿಕರ್ಮವನ್ನು ಮಾಡಬಾರದು ಅನ್ನುವ ಸ್ಮೃತಿ ಇರಬೇಕು. ಮತ್ತು ಸದಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗದೇ ಇದ್ದರೆ, ಒಂದನೆಯದಾಗಿ ವಿಕರ್ಮದ ಹೊರೆ ಇನ್ನೂ 100 ಪಟ್ಟು ಜಾಸ್ತಿ ಆಗುತ್ತದೆ. ವಿಕರ್ಮದ ಹೊರೆ ಜಾಸ್ತಿಯಾದರೆ ನಿಮ್ಮ ಮೂಳೆ ಕೂಡ ಸಂಪೂರ್ಣವಾಗಿ ಪುಡಿಪುಡಿಯಾಗಿ ಬಿಡುತ್ತದೆ. ಅದರಲ್ಲೂ ಕೂಡ ಎಲ್ಲಾ ವಿಕಾರಕ್ಕಿಂತ ಮುಖ್ಯವಾದ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ. ಕೆಲವರು ಹೇಳುತ್ತಾರೆ ಮಕ್ಕಳು ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಎಂದು. ಅಂದ ಮೇಲೆ ಪುನಃ ಮಕ್ಕಳಿಗೆ ಹೊಡೆಯಬೇಕಾಗುತ್ತದೆ ಎಂದು ತಂದೆ ತಾಯಿಯಾದವರು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ನೀವು ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ.
ಮಕ್ಕಳನ್ನು ತಿದ್ದುವುದಕ್ಕೋಸ್ಕರ ಮಕ್ಕಳಿಗೆ ಹೊಡೆಯುವುದು ಒಂದು ಸಣ್ಣ ಪಾಪ, ಅಂದರೆ 1 ಪೈಸೆಯಷ್ಟು ಪಾಪ ಆಗಿದೆ ಎಂದು ಹೇಳಬಹುದು. ಆದರೆ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ. ಮೊದಲು ಆ ಪಾಪದ ಹೊರೆಯನ್ನು ಭಸ್ಮ ಮಾಡಿಕೊಳ್ಳಿ. ಪಾವನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳ ಸಹಜವಾದ ಉಪಾಯವನ್ನು ತಿಳಿಸುತ್ತಿರುತ್ತಾರೆ. ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಿ, ಒಬ್ಬ ತಂದೆಯ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ. ಭಗವಾನ್ ವಾಚ್ ಮಕ್ಕಳಿಗೋಸ್ಕರ. ಈಗ ಆತ್ಮರ ಜೊತೆಗೆ ನಾನು ಮಾತನಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಬೇರೆ ಯಾವ ಮನುಷ್ಯರೂ ಕೂಡ ಈ ರೀತಿ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನ ಜನ ತಮ್ಮನ್ನು ತಾವು ಶರೀರ ಎಂದು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೇನೆ. ಆತ್ಮರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಮೇಳ ನಡೆಯುತ್ತದೆ ಎಂದು ಗಾಯನ ಇದೆ. ಆದರೆ ಈ ರೀತಿ ಪರಮಾತ್ಮ ತಂದೆ ಮಿಲನವನ್ನು ಮಾಡಬಹುದು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಯ ಬಳಿ ಮಕ್ಕಳು ದೂರ ದೂರದಿಂದ ಬರುತ್ತಾರೆ. ಯಾರಿಗೆ ನಿಶ್ಚಯ ಬುದ್ಧಿ ಇದೆಯೋ ಅವರು ಮುಂದೆ ಹೋದಂತೆ ಬಹಳ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಲು ಪ್ರಯತ್ನವನ್ನು ಪಡುತ್ತಾರೆ. ಈಗ ಅಷ್ಟು ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಲು ಮಕ್ಕಳಿಗೆ ಪ್ರಯತ್ನ ಪಡಲು ಸಾಧ್ಯ ಆಗುತ್ತಿಲ್ಲ. ಏಕೆಂದರೆ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ. ಪ್ರಯಾಣಕ್ಕೆ ಹೋದಂತಹ ಪ್ರಯಾಣಿಕರು ಯಾವಾಗ ವಾಪಸ್ ಬರುತ್ತಿರುತ್ತಾರೋ, ಮನೆಯ ಸಮೀಪಕ್ಕೆ ಬಂದಾಗ ಮನೆಯ ನೆನಪು ಅವರಿಗೆ ಬರುತ್ತದೆ. ಈಗ ಮಕ್ಕಳಾದ ನಿಮಗೂ ಕೂಡ ಮನೆಯ ನೆನಪು ಬರುತ್ತದೆ. ಯಾರು ಪ್ರಯಾಣಕ್ಕೆ ಹೋಗಿರುತ್ತಾರೋ ಅವರು ಮನೆಯ ಸಮೀಪಕ್ಕೆ ಬಂದ ತಕ್ಷಣ ಮನೆ ಬಂತು ಎಂದು ಖುಷಿಯಿಂದ ಮನೆಯ ಒಳಗಡೆ ಹೋಗಿ ಎಲ್ಲರ ಜೊತೆಗೂ ಮಿಲನವನ್ನು ಮಾಡುತ್ತಾರೆ. ಮನೆಯ ಒಳಗಡೆ ಹೋಗಿ ಎಲ್ಲರ ಜೊತೆಗೆ ಮಿಲನವನ್ನು ಮಾಡಿದಾಗ ಅವರಿಗೆ ಖುಷಿ ಜಾಸ್ತಿ ಆಗುತ್ತದೆ. ಮೊಟ್ಟ ಮೊದಲು ತಮ್ಮ ಪತ್ನಿಯ ನೆನಪು ಬರುತ್ತದೆ, ನಂತರ ಮಕ್ಕಳು ಮೊಮ್ಮಕ್ಕಳ ನೆನಪು ಬರುತ್ತದೆ. ಇಲ್ಲಿ ನಿಮಗೂ ಕೂಡ ನಾನೀಗ ಮನೆಗೆ ಹೋಗುತ್ತಿದ್ದೇನೆ ಅನ್ನುವ ನೆನಪು ಬಂದಿದೆ. ಆ ಮನೆಯಲ್ಲಿ ತಂದೆ ಮತ್ತು ಮಕ್ಕಳಾದ ನಾವು ಮಾತ್ರ ಇರುತ್ತೇವೆ ಅಂದ ಮೇಲೆ ಈಗ ನಿಮಗೆ ಡಬ್ಬಲ್ ಖುಷಿ ಆಗುತ್ತದೆ. ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಪುನಃ ನಮ್ಮ ರಾಜ್ಯಧಾನಿಯಲ್ಲಿ ಬರುತ್ತೇವೆ ಅಂದ ಮೇಲೆ ಈಗ ಕೇವಲ ಶಾಂತಿಧಾಮ ಮತ್ತು ಸ್ವರ್ಗವನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ತಮ್ಮ ನಯನದಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಎಂದೂ ಕೂಡ ಮಕ್ಕಳಿಗೆ ಸ್ವಲ್ಪವೂ ತೊಂದರೆಯನ್ನು ಕೊಡುವುದಿಲ್ಲ. ಹೇಗೆ ಸೊಳ್ಳೆಯೇ ಹಿಂಡು ಹೋಗುತ್ತದೆಯೋ ಅದೇ ರೀತಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರಾ. ಪಾವನರಾಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಪಾವನರಾಗುವುದಕ್ಕೋಸ್ಕರ ನೀವು ಮನೆಯನ್ನು ನೆನಪು ಮಾಡುವುದಿಲ್ಲ. ಮೊಟ್ಟ ಮೊದಲು ತಂದೆಯ ದೃಷ್ಟಿ ಬಡ ಮಕ್ಕಳ ಮೇಲೆ ಬೀಳುತ್ತದೆ. ಮೊದಲು ಪರಮಾತ್ಮ ತಂದೆ ಬಡ ಮಕ್ಕಳನ್ನು ನೋಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ನೀವೀಗ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹಳ್ಳಿಗೆ ಹೋಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೂ ಕೂಡ ನಿಮ್ಮ ಈ ಹಳ್ಳಿಗೆ ಬಂದು ನಿಮ್ಮ ಈ ಹಳ್ಳಿಯನ್ನು ಪಾರಸಪುರಿಯನ್ನಾಗಿ ಮಾಡುತ್ತೇನೆ. ಈಗ ಇದು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಈ ಹಳೆಯ ಜಗತ್ತನ್ನು ಅವಶ್ಯವಾಗಿ ಸಮಾಪ್ತಿ ಮಾಡಲೇಬೇಕು. ನರಕ ಆದಂತಹ ಈ ಹಳೆಯ ಮನೆಯನ್ನು ಬೀಳಿಸಲೇಬೇಕು. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ. ಹೊಸ ದೆಹಲಿ ಇದ್ದಾಗ ಸತ್ಯುಗ ಇರುತ್ತದೆ. ಅಲ್ಲಿ ನಿಮ್ಮ ರಾಜ್ಯ ಇರುತ್ತದೆ ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ನಶೆ ಇರುತ್ತದೆ. ನಾವೀಗ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ನಶೆ ನಿಮಗೆ ಏರುತ್ತಿದೆ. ಹೇಗೆ ಕಲ್ಪದ ಮೊದಲು ನೀವು ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ದೀರೋ ಅದೇ ರೀತಿ ಈಗಲೂ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ. ಸತ್ಯುಗಕ್ಕೆ ಹೋಗಿ ನಾವು ಇಂತಿಂತಹ ಮಹಲನ್ನು ನಿರ್ಮಾಣ ಮಾಡುತ್ತೇವೆ ಎಂದು ನೀವು ಹೇಳುವುದಿಲ್ಲ. ಏಕೆಂದರೆ ಸತ್ಯುಗಕ್ಕೆ ಹೋದಾಗ ಸ್ವಾಭಾವಿಕವಾಗಿ ಆಟೋಮೆಟಿಕ್ ಆಗಿ ನೀವು ಅಲ್ಲಿ ಮಹಲನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತೀರಾ. ಏಕೆಂದರೆ ಆತ್ಮದಲ್ಲಿ ಮಹಲನ್ನು ನಿರ್ಮಾಣ ಮಾಡುವ ಪಾತ್ರ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಈ ಸಮಯದಲ್ಲಿ ಕೇವಲ ಶಿಕ್ಷಣವನ್ನು ಕಲಿಯುವ ಪಾತ್ರ ನಿಮ್ಮ ಪಾತ್ರ ಆಗಿದೆ. ಸತ್ಯುಗದಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ, ನಾನೀಗ ಈ ರೀತಿ ಮಹಲನ್ನು ನಿರ್ಮಾಣ ಮಾಡುತ್ತೇನೆ ಎಂದು. ಹೇಗೆ ಕಲ್ಪದ ಮೊದಲು ಮಹಲನ್ನು ನಿರ್ಮಾಣ ಮಾಡಿದ್ದೀರೋ ಅದೇ ರೀತಿ ಮಹಲನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ. ಆತ್ಮದಲ್ಲೇ ಮೊದಲೇ ಮನೆಯನ್ನು ನಿರ್ಮಾಣ ಮಾಡುವಂತಹ ಪಾತ್ರ ಫಿಕ್ಸ್ ಆಗಿದೆ. ಅಂದ ಮೇಲೆ ಆತ್ಮ ಅದೇ ಮಹಲನ್ನು ನಿರ್ಮಾಣ ಮಾಡುತ್ತದೆ. ಯಾವ ಮಹಲ್ನಲ್ಲಿ ನೀವು ಪ್ರತಿ ಕಲ್ಪದಲ್ಲೂ ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತೀರೋ ಆತ್ಮ ಅದೇ ಮಹಲನ್ನು ಸತ್ಯುಗದಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಹೊಸಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ. ನಾವೀಗ ಮಧುಬನಕ್ಕೆ ಬರುತ್ತೇವೆ. ಹೊಸ ಜ್ಞಾನದ ಪಾಯಿಂಟ್ ಅನ್ನು ಕೇಳಿ ಮಧುಬನದಲ್ಲಿ ರಿಫ್ರೆಶ್ ಆಗಿ ವಾಪಸ್ ಊರಿಗೆ ಹೋಗುತ್ತೇವೆ. ಮಧುಬನದಲ್ಲಿ ಹೊಸ ಜ್ಞಾನದ ಪಾಯಿಂಟ್ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನೀಗ ಈ ಎತ್ತಿನಲ್ಲಿ ಸವಾರಿಯನ್ನು ಮಾಡಿದ್ದೇನೆ. ನಾನು ಎತ್ತಿನಲ್ಲಿ ಸದಾ ಸವಾರಿಯನ್ನು ಹೇಗೆ ಮಾಡಲಿ? ನಾನು ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಸದಾ ಹೇಗೆ ಸವಾರಿಯನ್ನು ಮಾಡಲು ಸಾಧ್ಯ? ಈ ತನುವಿನಲ್ಲಿ ನನಗೇನು ಸುಖದ ಅನುಭವ ಆಗುವುದಿಲ್ಲ. ನಾನು ಕೇವಲ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಇಲ್ಲಿಗೆ ಬರುತ್ತೇನೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಈ ಎತ್ತಾದಂತಹ ಬ್ರಹ್ಮನ ತನುವಿನಲ್ಲಿ ಸದಾ ಕುಳಿತುಕೊಂಡಿರುತ್ತಾರೆ. ಅಂದರೆ ಈ ಎತ್ತಿನ ಮೇಲೆ ಸದಾ ಸವಾರಿಯನ್ನು ಮಾಡುತ್ತಾ ಕುಳಿತಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಹಗಲು ರಾತ್ರಿ ಯಾರಾದರೂ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೇನು? ಬ್ರಹ್ಮನ ತನುವಿನಲ್ಲಿ ಬರಲು ಮತ್ತು ಬ್ರಹ್ಮನ ತನುವಿನಿಂದ ವಾಪಸ್ ಹೋಗಲು ಪರಮಾತ್ಮ ತಂದೆಗೆ 1 ಸೆಕೆಂಡ್ ಸಾಕು. ಸೆಕೆಂಡ್ ನಲ್ಲಿ ತಂದೆ ಬರುತ್ತಾರೆ ಮತ್ತು ಸೆಕೆಂಡ್ ನಲ್ಲಿ ವಾಪಸ್ ಹೋಗುತ್ತಾರೆ. ಸದಾ ಇದೇ ತನುವಿನಲ್ಲಿ ಕುಳಿತುಕೊಳ್ಳುವಂತಹ ಕಾಯಿದೆ ಇಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಕ್ಕಳಾದ ನೀವು ಬರುತ್ತೀರಾ. ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟು ದೂರದಿಂದ ಬರುತ್ತಾರೆ ನೋಡಿ. ಪರಮಾತ್ಮ ತಂದೆಯ ಮನೆ ಮೇಲೆ ಪರಮಧಾಮದಲ್ಲಿ ಇದೆ ತಾನೆ. ಇಡೀ ದಿನ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರದಲ್ಲಿ ಕುಳಿತಿರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಶರೀರದಲ್ಲಿ ನನಗೇನು ಸುಖದ ಅನುಭವ ಆಗುವುದಿಲ್ಲ. ಹೇಗೆ ಪಂಜರದಲ್ಲಿ ಪಕ್ಷಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ತಾನೆ, ಅದೇ ರೀತಿ ಬ್ರಹ್ಮನ ತನುವಿನಲ್ಲಿ ಇದ್ದಾಗ ಅದು ಪರಮಾತ್ಮ ತಂದೆಗೆ ಪಂಜರದ ಸಮಾನ ಆಗಿದೆ. ನಾನು ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ನೀವೀಗ ಹೇಳುತ್ತೀರಾ, ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಬರುತ್ತಾರೆ ಎಂದು. ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಖುಷಿಯಲ್ಲಿ ರೋಮಾಂಚನ ಆಗಬೇಕು. ಆ ಖುಷಿ ಪುನಃ ಎಂದೂ ಕಡಿಮೆ ಆಗಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಲೀಕ ಆದಂತಹ ಪರಮಾತ್ಮ ತಂದೆ ಸ್ಥಿರವಾಗಿ ಇಲ್ಲಿ ಕುಳಿತಿದ್ದಾರೆ. ಒಂದು ಎತ್ತಿನ ಮೇಲೆ ಇಬ್ಬರು ಸದಾ ಸವಾರಿಯನ್ನು ಮಾಡಲು ಸಾಧ್ಯ ಆಗುತ್ತದೆಯೇನು? ಅಂದರೆ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಸದಾ ಇರಲು ಸಾಧ್ಯ ಆಗುತ್ತದೆಯೇನು? ಪರಮಾತ್ಮ ಶಿವ ತಂದೆ ತಮ್ಮ ಮನೆಯಾದಂತಹ ಪರಮಧಾಮದಲ್ಲಿ ಇರುತ್ತಾರೆ. ಪರಮಾತ್ಮ ತಂದೆ ಆ ಮನೆಯಿಂದ ಈ ಸೃಷ್ಟಿಗೆ ಬರುತ್ತಾರೆ. ಈ ಸೃಷ್ಟಿಗೆ ಬರಲು ಪರಮಾತ್ಮ ತಂದೆಗೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ರಾಕೆಟ್ ಅನ್ನು ನೋಡಿ, ರಾಕೆಟ್ ಎಷ್ಟು ತೀಕ್ಷ್ಣವಾಗಿ ಹಾರುತ್ತಿರುತ್ತದೆ. ರಾಕೆಟ್ ಎಷ್ಟು ಸ್ಪೀಡ್ ಆಗಿ ಹೋಗುತ್ತದೆ. ಶಬ್ದಕ್ಕಿಂತ ತೀಕ್ಷ್ಣವಾಗಿ ರಾಕೆಟ್ ಮೇಲೆ ಹಾರುತ್ತದೆ. ಆತ್ಮ ಕೂಡ ಬಹಳ ಸಣ್ಣದಾದ ರಾಕೆಟ್ ಆಗಿದೆ. ಆತ್ಮ ಹೇಗೆ ಓಡಿ ಹೋಗುತ್ತದೆ? ಭಾರತದಲ್ಲಿ ಇರುವಂತಹ ಆತ್ಮ ಶರೀರವನ್ನು ತ್ಯಾಗ ಮಾಡಿ ತಕ್ಷಣ ಲಂಡನ್ಗೆ ಹೋಗಿ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುತ್ತದೆ. 1 ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ಪರಮಾತ್ಮ ತಂದೆ ಸ್ವಯಂ ಒಂದು ರಾಕೆಟ್ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ. ನಿಮಗೆ ಶಿಕ್ಷಣವನ್ನು ಕಲಿಸಿ ಪುನಃ ನಾನು ನನ್ನ ಮನೆಗೆ ವಾಪಸ್ ಹೋಗುತ್ತೇನೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ಬ್ಯುಸಿಯಾಗಿ ಇರುತ್ತಾರೆ. ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯ ದಾತ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಭಕ್ತರನ್ನೂ ಕೂಡ ಒಲಿಸಿಕೊಳ್ಳಬೇಕು. ನಿಮಗೂ ಕೂಡ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ. ಭಕ್ತರಿಗೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಇರುತ್ತದೆ. ಅಥವಾ ಭಕ್ತರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ
ಯಾವುದಾದರೂ ಒಂದು ಮಾತಿನ ಭಿಕ್ಷೆಯನ್ನು ಬೇಡುತ್ತಿರುತ್ತಾರೆ. ಜಗದಂಬೆಯ ಸಮ್ಮುಖದಲ್ಲಿ ಹೆಚ್ಚಾಗಿ ಭಕ್ತರು ಭಿಕ್ಷೆಯನ್ನು ಬೇಡುತ್ತಾರೆ. ನೀವೆಲ್ಲರೂ ಜಗದಂಬೆ ಆಗಿದ್ದೀರ ತಾನೆ? ನೀವೀಗ ವಿಶ್ವದ ರಾಜ್ಯಭಾಗ್ಯದ ಭಿಕ್ಷೆಯನ್ನು ಎಲ್ಲರಿಗೂ ನೀಡುತ್ತೀರಾ. ಬಡವರಿಗೆ ಭಿಕ್ಷೆ ಪ್ರಾಪ್ತಿಯಾಗುತ್ತದೆ. ನಾವು ಬಡವರಾಗಿದ್ದೇವೆ, ಆದ್ದರಿಂದ ಪರಮಾತ್ಮ ಶಿವ ತಂದೆ ಸ್ವರ್ಗದ ರಾಜ್ಯಭಾಗ್ಯವನ್ನೇ ಭಿಕ್ಷೆಯಾಗಿ ನಮಗೆ ನೀಡುತ್ತಾರೆ. ಭಿಕ್ಷೆಯನ್ನು ಬಿಟ್ಟು ಬೇರೆ ಏನನ್ನೂ ನೀಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪುನಃ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಎಂದು ನಾನು ನಿಮಗೆ ಗ್ಯಾರಂಟಿಯನ್ನು ನೀಡುತ್ತೇನೆ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರೂ ಕೂಡ ಇರುವುದಿಲ್ಲ. ಸತ್ಯುಗ ಅಮರ ಲೋಕ ಆಗಿದೆ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ. ಕೇವಲ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡರೆ ಅದಕ್ಕೆ ಮೃತ್ಯು ಎಂದು ಹೇಗೆ ಕರೆಯಲು ಸಾಧ್ಯ ಆಗುತ್ತದೆ? ಸತ್ಯುಗ ಅಮರಪುರಿಯಾಗಿದೆ. ಸತ್ಯುಗದಲ್ಲಿ ದೇವತೆಗಳಿಗೆ ಶರೀರವನ್ನು ತ್ಯಾಗ ಮಾಡುವ ಸಮಯದಲ್ಲಿ ನಾನೀಗ ಪುನಃ ಹೋಗಿ ಮಗುವಾಗಿ ಹುಟ್ಟಬೇಕು ಅನ್ನುವ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ನಾನೀಗ ಮಗು ಆಗುತ್ತೇನೆ ಅನ್ನುವುದು ಖುಷಿಯ ಮಾತಾಗಿದೆ ತಾನೆ? ಬ್ರಹ್ಮ ತಂದೆಯ ಮನಸ್ಸಿನಲ್ಲೂ ಕೂಡ ಇದೇ ವಿಚಾರ ನಡೆಯುತ್ತಿರುತ್ತದೆ. ನಾನೀಗ ಸತ್ಯುಗಕ್ಕೆ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು. ಬ್ರಹ್ಮ ತಂದೆಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾನು ಮಗುವಾಗಿ ಹುಟ್ಟಿದಾಗ ನನ್ನ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ, ಗೋಲ್ಡನ್ ಸ್ಪೂನ್ ಇರುತ್ತದೆ. ಏಕೆಂದರೆ ಈ ಬ್ರಹ್ಮ ತಂದೆ ಒಬ್ಬರೇ ಪರಮಾತ್ಮ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ನಂಬರ್ 1 ಮಗು ಆಗಿದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ನಾನು ಕಳೆದು ಹೋಗಿ ಸಿಕ್ಕಂತಹ ಮಗು ಆಗಿದ್ದೇನೆ. ಅಂದ ಮೇಲೆ ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಯನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ತಕ್ಷಣ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಇದು ಆಟ ಆಗಿದೆ ತಾನೆ? ಆಟವನ್ನು ಆಡುವಾಗ ಸದಾ ಖುಷಿಯಾಗುತ್ತದೆ. ಇಲ್ಲೂ ಕೂಡ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಪರಮಾತ್ಮ ತಂದೆ ಬರುವಂತಹ ರಥ ಭಾಗ್ಯಶಾಲಿ ರಥ ಆಗಿರಬೇಕು. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ಜ್ಞಾನವನ್ನು ನೀಡುತ್ತಾರೆ. ಭಗವಂತ ತಂದೆ ಸ್ವಯಂ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ಒಂದನೆಯದಾಗಿ ಭಗವಂತ ತಂದೆ ಈ ಸೃಷ್ಟಿಗೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಇರಬೇಕು. ಎರಡನೆಯದಾಗಿ ಭಗವಂತ ತಂದೆ ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವ ಖುಷಿ ನಿಮಗೆ ಇರಬೇಕು. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ನರಕದಲ್ಲಿ ಇದ್ದೇವೆ? ಈ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ನೀವೀಗ ಭಾಗ್ಯಶಾಲಿಗಳಾಗಿದ್ದೀರಾ. ಅಂದ ಮೇಲೆ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತೀರಾ. ಇಂತಹ ಜ್ಞಾನದ ಶಿಕ್ಷಣದ ಬಗ್ಗೆ ನಿಮಗೆ ಬಹಳಷ್ಟು ಗಮನ ಇರಬೇಕು. ಜ್ಞಾನದ ಶಿಕ್ಷಣದ ಕಡೆ ನಿಮಗೆ ಅಟೆನ್ಷನ್ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈಗ ನಮ್ಮ ಪ್ರಯಾಣ ಮುಗಿದಿದೆ. ಮೊದಲು ನಾವು ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅನ್ನುವ ಡಬ್ಬಲ್ ಖುಷಿಯಲ್ಲಿ ಸ್ಥಿತ ಆಗಿರಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮ ತಲೆಯ ಮೇಲೆ ಏನು ಜನ್ಮ ಜನ್ಮಾಂತರದ ಪಾಪದ ಹೊರೆಯಿದೆಯೋ ಆ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು. ದೇಹಾಭಿಮಾನಕ್ಕೆ ವಶ ಆಗಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಶ್ರೇಷ್ಠ ಸಂಕಲ್ಪದ ಸಹಯೋಗದ ಮೂಲಕ ಸರ್ವರಲ್ಲೂ ಶಕ್ತಿಯನ್ನು ತುಂಬುವಂತಹ ಶಕ್ತಿಶಾಲಿ ಆತ್ಮರಾಗಿ ಸದಾ ಶಕ್ತಿಶಾಲಿ ಭವ ಅನ್ನುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪದ ಮೂಲಕ ಶಕ್ತಿಯನ್ನು ತುಂಬುವಂತಹ ಸೇವೆಯನ್ನು ಮಾಡಿ. ಹೇಗೆ ವರ್ತಮಾನ ಸಮಯದಲ್ಲಿ ಸೂರ್ಯನ ಶಕ್ತಿಯನ್ನು ಒಂದು ಕಡೆ ಜಮಾ ಮಾಡಿಕೊಂಡು ಅನೇಕ ಕಾರ್ಯದಲ್ಲಿ ಆ ಶಕ್ತಿಯನ್ನು ಸಫಲ ಮಾಡುತ್ತಾರೆ, ಅದೇ ರೀತಿ ಶ್ರೇಷ್ಠ ಸಂಕಲ್ಪದ ಶಕ್ತಿ
ಎಷ್ಟು ಜಮಾ ಆಗಿರಬೇಕು ಅಂದರೆ ನಿಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಅನ್ಯರ ಸಂಕಲ್ಪದಲ್ಲೂ ಶಕ್ತಿಯನ್ನು ತುಂಬಲು ನಿಮಗೆ ಸಾಧ್ಯ ಆಗಬೇಕು. ಈ ಸಂಕಲ್ಪ ಇಂಜೆಕ್ಷನ್ನ ಕೆಲಸವನ್ನು ಮಾಡುತ್ತದೆ. ಈ ಸಂಕಲ್ಪ ಶಕ್ತಿಯ ಇಂಜೆಕ್ಷನ್ ಆಂತರ್ಯದ ವೃತ್ತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಈ ಸಂಕಲ್ಪ ಶಕ್ತಿಯ ಇಂಜೆಕ್ಷನ್ನ ಮೂಲಕ ಆಂತರ್ಯದ ವೃತ್ತಿಯಲ್ಲಿ ಶಕ್ತಿ ಬರುತ್ತಾ ಹೋಗುತ್ತದೆ. ಅಂದ ಮೇಲೆ ಈಗ ಶ್ರೇಷ್ಠ ಭಾವನೆ ಅಥವಾ ಶ್ರೇಷ್ಠ ಸಂಕಲ್ಪದ ಮೂಲಕ ಪರಿವರ್ತನೆಯನ್ನು ಮಾಡಬೇಕು. ಈಗ ಇಂತಹ ಸೇವೆಯ ಅವಶ್ಯಕತೆ ಇದೆ. ಇಂದಿನ ಶ್ಲೋಗನ್ ಆಗಿದೆ, ಮಾಸ್ಟರ್ ದುಃಖಹರ್ತಾಗಿ ದುಃಖವನ್ನು ಆತ್ಮಿಕ ಸುಖದಲ್ಲಿ ಪರಿವರ್ತನೆ ಮಾಡುವುದೇ ನಿಮ್ಮ ಶ್ರೇಷ್ಠ ಕರ್ತವ್ಯ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ. ಕೆಲವು ಮಕ್ಕಳು ಕೆಲವೊಮ್ಮೆ ಬಹಳ ದೊಡ್ಡ ಆಟವನ್ನು ತೋರಿಸುತ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪದ ಫೋರ್ಸ್ ಎಷ್ಟು ಜಾಸ್ತಿ ಇರುತ್ತದೆ ಅಂದರೆ, ಆ ವ್ಯರ್ಥ ಸಂಕಲ್ಪ ಎಷ್ಟು ಫೋರ್ಸ್ ಆಗಿ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ಅಂದರೆ ಆ ಸಂಕಲ್ಪವನ್ನು ಕಂಟ್ರೋಲ್ ಮಾಡಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ. ನಂತರ ಅಂತಹ ಸಮಯದಲ್ಲಿ ನಾನು ಏನನ್ನು ಮಾಡಲಿ, ಈ ರೀತಿ ಆಯಿತು ಎಂದು ಮಕ್ಕಳು ಹೇಳುತ್ತಾರೆ. ಈ ಸಂಕಲ್ಪವನ್ನು ನನ್ನಿಂದ ತಡೆಯಲು ಸಾಧ್ಯ ಆಗಲಿಲ್ಲ ಎಂದು ಹೇಳುತ್ತಾರೆ. ವ್ಯರ್ಥ ಸಂಕಲ್ಪವನ್ನು ತಡೆಯಲು ನನಗೆ ಸಾಧ್ಯ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಎಂತಹ ವಿಚಾರ ಬರುತ್ತದೆಯೋ ಅಂತಹ ಕಾರ್ಯವನ್ನು ಮಾಡಿಬಿಡುತ್ತಾರೆ. ಆದರೆ ವ್ಯರ್ಥವನ್ನು ನಿಯಂತ್ರಣ ಮಾಡಲು ನಿಮ್ಮಲ್ಲಿ ನಿಯಂತ್ರಣಾ ಶಕ್ತಿ ಇರಬೇಕು. ಹೇಗೆ ಒಂದೇ ಒಂದು ಸಮರ್ಥ ಸಂಕಲ್ಪಕ್ಕೆ ಪದುಮ ಗುಣದಷ್ಟು ಫಲ ಪ್ರಾಪ್ತಿಯಾಗುತ್ತದೆ, ಅದೇ ರೀತಿ ಒಂದು ವ್ಯರ್ಥ ಸಂಕಲ್ಪದ ಲೆಕ್ಕಾಚಾರ ಅಂದರೆ ಬೇಸರಕ್ಕೊಳಗಾಗುವುದು, ಅಂದರೆ ಉದಾಸರಾಗುವುದು ಅಥವಾ ಖುಷಿ ಮಾಯ ಆಗುವುದು. ಬೇಸರಕ್ಕೊಳಗಾದರೆ, ಉದಾಸರಾದರೆ, ಖುಷಿ ಮಾಯ ಆದರೆ ಆಗಲೂ ಕೂಡ ಒಂದು ಪಟ್ಟು ಕಳೆದುಕೊಳ್ಳುವುದಿಲ್ಲ, ಒಂದರ ಬದಲು ಪದುಮದಷ್ಟು ಕಳೆದುಕೊಳ್ಳುವಂತಹ ಲೆಕ್ಕದ ಅನುಭವ ಆಗುತ್ತದೆ. ಅಂದರೆ ನಾನು ಸ್ವಲ್ಪ ಖುಷಿಯನ್ನು ಕಳೆದುಕೊಂಡಿಲ್ಲ, ಸ್ವಲ್ಪ ಬೇಸರಕ್ಕೊಳಗಾಗಿಲ್ಲ, ನಾನು ಬಹಳಷ್ಟು ಪಟ್ಟು ಖುಷಿಯನ್ನು ಕಳೆದುಕೊಂಡಿದ್ದೇನೆ, ಬೇಸರಕ್ಕೊಳಗಾಗಿದ್ದೇನೆ ಎಂದು ಅನುಭವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.